ನಮಸ್ಕಾರ. ಆಚಾರ್ಯರು ಮತ್ತು ಕ್ವಾಂಟಮ್ ಕುಣಿಕೆ ಈ ಸರಣಿಯ 3ನೇ ಕಂತಿದು. ಈ ಕಂತಿನಲ್ಲಿ ನಾವು ವಿಜ್ಞಾನ ಹೇಗೆ ವಿಕಾಸಗೊಂಡಿತು, ಅದು 20ನೇ ಶತಮಾನದ ವೇಳೆಗೆ ಎಂತಹ ಪ್ರಶ್ನೆಗಳನ್ನ ಎದುರಿಸಬೇಕಾಯಿತು, ಈ ಪ್ರಶ್ನೆಗಳಿಗೆ ವಿಜ್ಞಾನಿಗಳು ಕೊಟ್ಟಂತಹ ಉತ್ತರಗಳು ಆಧ್ಯಾತ್ಮ ಮತ್ತು ವಿಜ್ಞಾನ ಒಂದೇ ಅಂತ ಸಾರೋಕೆ ಮಾಡಿದ್ದು ಹೇಗೆ ನೆರವಾದವು ಅನ್ನೋದನ್ನ ನೋಡೋಣ. ಬಹುಕಾಲ ಮನುಷ್ಯ ನಿಸರ್ಗ ಕುರಿತಾಗಿ ಹೊಂದಿದ್ದಂಥ ತಿಳುವಳಿಕೆಗಳಿಗೆ ದೈನಂದಿನ ಅನುಭವ ಹಾಗೂ ಸಮಾಜದಲ್ಲಿ ಜಾಣರಂತ ಗುರುತಿಸಲಾಗಿರ್ತಕ್ಕಂಥ ಕೆಲವರ ಅಭಿಪ್ರಾಯಗಳೇ ಆಧಾರಗಳಾಗಿವೆ. ಇದರಿಂದ ವಸ್ತುನಿಷ್ಠತೆ ಬದಲು ವೈಷಯಿಕತೆ, ಪ್ರಯೋಗ ಪರಿಶೀಲನೆಗಳ ಬದಲು ದೊಡ್ಡವರ ಹೇಳಿಕೆಗಳೇ ಅರಿವಿನ ಮೂಲವಾಗಿತ್ತು. ಧಾರ್ಮಿಕ, ಸಾಂಸ್ಕೃತಿಕ, ಸಾಮಾಜಿಕ ಅಂಶಗಳ ಕಲಬರಿಕೆನೆ ಪ್ರಭಾವ ಹೊಂದಿತ್ತು. ಇಂತಹ ಸ್ಥಿತಿಯಲ್ಲಿಯೂ ಕೂಡ ಬಹು ಹಿಂದಿನಿಂದಲೂ ಜಗತ್ತಿನ ಎಲ್ಲ ಜನಾಂಗಗಳಿದ್ದಂತಹ ಕೆಲ ದಿಟ್ಟರು ವಸ್ತುನಿಷ್ಠವಾಗಿ ಚಿಂತನೆಗಳನ್ನ ಮಾಡಿದರಾದರೂ ಕೂಡ ಅದರ ಫಲಿತಾಂಶಗಳು ಅಲ್ಪ, ಪರಿಣಾಮಗಳು ಬಿಡಿಬಿಡಿಯಾಗಿದ್ದು ಸರಿಯಾದ ಹೆಚ್ಚಿನ ಅರಿವನ್ನು ಗಳಿಸೋದಕ್ಕೆ ನೇರವಾಗಿರಲಿಲ್ಲ. 13ನೇ ಶತಮಾನದಲ್ಲಿದ್ದಂತಹ ರೋಜರ್ ಬೇಕನ್ ನಿಸರ್ಗವನ್ನ ನಿಸರ್ಗದಿಂದಲೇ ಅರಿಯಬೇಕು, ಅದರ ನಿಯಮಗಳು ಅದರೊಳಗಡೆನೇ ಇವೆ, ಪ್ರಯೋಗ, ನೋಡುವಿಕೆ, ಘಟನೆ ಕುರಿತಾದಂತಹ ಮಾಹಿತಿ ಸಂಗ್ರಹ ಮತ್ತು ವಿಶ್ಲೇಷಣೆಗಳಿಂದ ಅವುಗಳನ್ನ ತಿಳಿಯಬಹುದು ಅಂತ ಗಟ್ಟಿಯಾಗಿ ಸಾರದ. ಮುಂದೆ ಇದು ನಿಸರ್ಗವನ್ನ ವಸ್ತುನಿಷ್ಠವಾಗಿ ತಿಳಿತಕ್ಕಂಥ ವೈಜ್ಞಾನಿಕ ಮಾರ್ಗ ಅಂತ ಹೆಸರಾಯಿತು. ಗೆಲಿಲಿಯೋ ಗೆಲಿಲಿ ಮತ್ತು ನಿಕೋಲಸ್ ಕೊಪರ್ನಿಕ್ ಈ ದಾರಿಯ ಮೊದಲ ಪಣಿಗರಾಗಿದ್ದರು. ಐಸಾಕ್ ನ್ಯೂಟನ್ ಆ ದಾರಿಯ ಮಹಾನ್ ಯಾತ್ರೆಯಾಗಿದ್ದ. ಇಂತಹ ನೂರಾರು ಜನರ ಯತ್ನದಿಂದಾಗಿ ಬೇಕಿಲ್ಲದ ಎಲ್ಲ ಹೊರೆಗಳನ್ನ ಕಳಚಿ ಧಾರ್ಮಿಕ ನಂಬಿಕೆಗಳ ಹಂಗಿಲ್ದೆ ನಿಸರ್ಗದ ಅಂತರಂಗದ ಒಳಕೋಣೆಗೆ ಹೋಗೋದಕ್ಕೆ ಸಾಧ್ಯ ಆಯಿತು. ಘಟನೆಯ ಕಾರ್ಯ ಕಾರಣ ಸಂಬಂಧಗಳು ಸ್ಪಷ್ಟವಾಗಿ ಮುಂದೆ ಏನಾಗ್ತದೆ ಅಂತ ತಿಳಿತಕ್ಕಂಥದ್ದು, ಮುನ್ನಡಿತಕ್ಕಂಥದ್ದು ಸಾಧ್ಯ ಆಯಿತು. ಇದು ಮುಂದುವರಿದು ತಾಂತ್ರಿಕ ಕ್ರಾಂತಿ ಬಂದಿತು. ಇದರಿಂದ ಯುರೋಪ್ನಲ್ಲಿ ಚರ್ಚ್ ಜನರ ಮೇಲಿದ್ದಂತಹ ತನ್ನ ಹಿಡಿತವನ್ನ ಕಳೆದುಕೊಳ್ಳುತ್ತು. ವಿಜ್ಞಾನ ವಶಪಡಿಸಿಕೊಂಡಿದ್ದಂತಹ ಯಾವುದೇ ನೆಲೆಯನ್ನ ಚರ್ಚ್ ಅಥವಾ ಧರ್ಮ ಮರಳಿ ಪಡೆಯೋದು ಆಗಲಿಲ್ಲ. 19ನೇ ಶತಮಾನದ ವೇಳೆಗೆ ಭೌತ ವಿಜ್ಞಾನ ಪರಿಪೂರ್ಣಗೊಂಡತೆ. ನ್ಯೂಟನ್ ಚಲನೆಯ ನಿಯಮಗಳು ಮತ್ತು ಮ್ಯಾಕ್ಸ್ವೆಲ್ ವಿದ್ಯುತ್ ಕಾಂತೀಯ ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸಮೀಕರಣಗಳು ವಿಶ್ವದ ಎಲ್ಲ ಘಟನೆಗಳನ್ನ ವಿವರಿಸಬಲ್ಲವು. ಭೌತ ವಿಜ್ಞಾನದಲ್ಲಿ ಇನ್ನು ಉಳಿದಿರ್ತಕ್ಕಂಥ ಕೆಲವು ಅಸ್ಪಷ್ಟ ಸಂಗತಿಗಳಿಗೆ ಮುಂದಿನ ದಿನಗಳಲ್ಲಿ ಪರಿಹಾರ ಕಾಣಬಹುದು ಅಂತ ಭಾವಿಸಲಾಗಿತ್ತು. ಆದರೆ ಈ ನಂಬಿಕೆಯನ್ನು ಹುಸಿ ಮಾಡತಕ್ಕಂಥ ಘಟನೆಗಳು 20ನೇ ಶತಮಾನದ ಮೊದಲು 2 ದಶಕಗಳಲ್ಲಿ ನಡೆದವು. ವಿಶ್ವ ಸೂಕ್ಷ್ಮ ಮಟ್ಟದಲ್ಲಿ ಏನಾಗಿದೆ, ಹೇಗಿದೆ ಅಂತ ತಿಳಿಯೋದಕ್ಕೆ ಹೊರಟಾಗ ಕ್ವಾಂಟಮ್ ಬಲ ವಿಜ್ಞಾನ ಅಂದ್ರೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ಬೆಳೆ ತೊಡಗಿತು. ಇದರ ಜೊತೆಗೆ ಕಾಲದೇಶಗಳನ್ನ ಕುರಿತಾಗಿ ಆವರೆಗಿದ್ದೇ ಇದ್ದಂತಹ ತಿಳುವಳಿಕೆಗಳನ್ನ ಬುಡಮೇಲು ಮಾಡತಕ್ಕಂಥ ವಾದಗಳು ಕೂಡ ಕಟ್ಟಲ್ಪಟ್ಟವು. ಇವೆಲ್ಲವುಗಳಿಂದ ನಿಸರ್ಗ ಅದರಲ್ಲಿ ಮಾನವನ ಪಾತ್ರ ಕುರಿತಾದಂತಹ ಆವರೆಗಿನ ತಿಳುವಳಿಕೆಗಳನ್ನ, ಮಾನವನ ಅಸ್ತಿತ್ವ, ಆತನ ಪ್ರಜ್ಞೆ ಹಾಗೂ ನಿಸರ್ಗದೊಂದಿಗೆ ಅದು ಎಂತಹ ಸಂಬಂಧ ಹೊಂದಿರಬಹುದು ಅಂತಕ್ಕಂಥ ತತ್ವಶಾಸ್ತ್ರೀಯವಾದಂತಹ ಪ್ರಶ್ನೆಗಳನ್ನ ಎದುರಿಸಬೇಕಾಯಿತು. ಇಂತಹ ಪೂರ್ವಕಾಲದಲ್ಲಿ ಕ್ವಾಂಟಮ್ ವಿಜ್ಞಾನದ ಸಂಶೋಧನೆಯಲ್ಲಿ ಮುಳುಗಿದ್ದಂತಹ ಕೆಲವು ವಿಜ್ಞಾನಿಗಳು ತಮಗೆ ದಕ್ಕಿದ ಫಲಿತಾಂಶಗಳ ಸೋಜಿಗಳನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಅಂದ್ರೆ ಅರ್ಥೈಸೋದಕ್ಕೆ ಬಳಸ್ತಕ್ಕಂಥ ಮಾತುಗಳು ವೈಜ್ಞಾನಿಕ ವಲಯ ಮೀರಿದಂತಹ ಆಧ್ಯಾತ್ಮಿಕ ಅನುಭಾವಿಕ ನುಡಿಗಳಂತೆ ಕಾಣ್ತಾ ಇದ್ವು. ಇನ್ನೂ ಕೆಲವು ವಿಜ್ಞಾನಿಗಳು ಸಂಶೋಧನೆಯಲ್ಲಿ ವೈಜ್ಞಾನಿಕ ಮಾರ್ಗದಲ್ಲಿ ಸಾಗ್ತಾ ಅರ್ಥೈಸಿಕೆಯಲ್ಲಿ ಅನುಭವದ ರಂಗನ್ನ ತುಂಬಿದ್ರು. ಇದು ವಿಜ್ಞಾನಿಗಳಲ್ಲಿಯೇ ಭಾರಿ ವಾದ ವಿವಾದಗಳನ್ನ ಎಬ್ಬಿಸಿತು. ಇವೆಲ್ಲವುಗಳನ್ನ ಬಳಸಿಕೊಂಡು ಆಧುನಿಕ ವಿಜ್ಞಾನ ಅಪೂರ್ಣ, ಅದಕ್ಕೆ ಪೌರಾತ್ಯ ಅನುಭಾವಿಕ ಆಧ್ಯಾತ್ಮದ ಸೋಂಕಾಗಬೇಕು ಅಂತಕ್ಕಂಥ ಕೂಗು 1980ರ ದಶಕದಿಂದ ಅಮೆರಿಕ ಸಂಯುಕ್ತ ಸಂಸ್ಥಾನಗಳಲ್ಲಿ ಮೊದಲಾಗಿ ನಂತರ ದೊಡ್ಡ ಗರ್ಜನೆಯಾಯಿತು. ಭೋಗಿಸುವ ಬಯಕೆ, ಅದರಿಂದ ದಕ್ಕದೇ ಇರತಕ್ಕಂಥ ತೃಪ್ತಿ, ಕೆಲಸದ ಒತ್ತಡದ ತಲ್ಲಣಗಳು ಇದಕ್ಕೆ ಹಿನ್ನೆಲೆಯಾಗಿದ್ದು ಈ ಸದ್ದು ಭಾರತವನ್ನು ಕೂಡ ತಲುಪಿತು. ಆಧುನಿಕ ವಿದ್ಯಾಭ್ಯಾಸ ಹೊಂದಿ ತಂತ್ರಜ್ಞಾನದ ಮುನ್ನಡೆಗಳಲ್ಲಿ ಪಾಲ್ಗೊಂಡು ವಿದೇಶಗಳ ಸಂಪರ್ಕ ಪಡೆದು ವಲಸೆ ಹೋಗಿ ಮುಂದುವರೆದ ದೇಶಗಳಲ್ಲಿ ನೆಲೆಸಿದ್ದಂತಹ ಭಾರತೀಯರಿಗೆ, ಅದರಲ್ಲೂ ಹಿಂದೂ ಧರ್ಮೀಯರಿಗೆ ಇದು ಹೆಮ್ಮೆಯನ್ನು ತುಂಬಿ ತುಳುಕಿಸಿತು. ಸ್ವತಂತ್ರ ವಿಮರ್ಶೆಯ ಓದಿಕೆಯಿಂದ ತಮ್ಮದೇ ಆದ ನಿಲುವು ತೀರ್ಮಾನಗಳಿಗೆ ಬರೋದು ಕಷ್ಟದ ತಿಳಿವಿನ ದಾರಿ. ಅದರ ಬದಲು ಹಿಂದಿನದ ಎಲ್ಲವುದನ್ನು ವೈಭವೀಕರಿಸಿ ವೇದ ಉಪನಿಷತ್ತುಗಳ ಮುಂದೆ ಆಧುನಿಕ ವಿಜ್ಞಾನ ಇನ್ನು ಹೊಸಗೂಸು ಅಂತಕ್ಕಂಥದ್ದು ಹಿತ ತರತಕ್ಕಂಥ ಸಂಗತಿ ಆಗುತ್ತೆ. ವಿಜ್ಞಾನದಲ್ಲಿ ಬಗೆಹರಿದೇ ಉಳಿದಿರ್ತಕ್ಕಂಥ ಸಂಗತಿಗಳನ್ನ ಹೆಕ್ಕಿಕೊಳ್ತಕ್ಕಂಥದ್ದು, ಅನುಕೂಲಕರವಾದಂತನ್ನ ಮಾತ್ರ ಎತ್ತಿ ತೋರಿಸೋದು, ಹುಸಿ ವಿಜ್ಞಾನನ ಅವಲಂಬಿಸೋದು ಇದರ ಲಕ್ಷಣಗಳಾಗಿ ಕಾಣಿಸ್ಕೊಳ್ತವೆ. ಇದು ಇಸ್ಲಾಂ ಕ್ರೈಸ್ತ ಧರ್ಮೀಯರಲ್ಲಿಯೂ ಇದೇ ಆದರೂ ಕೂಡ ಹಿಂದೂ ಬೌದ್ಧ ತಾವೋಗಳಲ್ಲಿ ಇರುವಷ್ಟು ಇದು ಗಟ್ಟಿಯಾಗಿ ನಿಂತಿಲ್ಲ. ಇದಕ್ಕೆ ಜೂಡೋ ಕ್ರಿಶ್ಚಿಯನ್ ಮತ್ತೆ ಇಸ್ಲಾಂ ಧರ್ಮಗಳ ತಾತ್ವಿಕ ಹಿನ್ನೆಲೆ, ಆಧ್ಯಾತ್ಮವಾದದ ಪರಿಮಿತಿಗಳು ಕೂಡ ಕಾರಣ ಆಗಿದ್ದಾವೆ. ಹೀಗೆ 20ನೇ ಶತಮಾನದ ಕೊನೆಯ ಶತಮಾನದ ವೇಳೆಗೆ ಎಲ್ಲ ಪೌರಾತ್ಯ ಧರ್ಮಗಳ ಅಭಿಮಾನಿಗಳು, ಹಾಗೆಯೇ ಕ್ರೈಸ್ತ ಇಸ್ಲಾಂ ಧರ್ಮಗಳ ಅಭಿಮಾನಿಗಳು ಕೂಡ ಧರ್ಮ ಗ್ರಂಥಗಳು,
ಹೇಗೆ ಅತ್ಯಾಧುನಿಕವಾದ ವೈಜ್ಞಾನಿಕ ತತ್ವಗಳನ್ನು ಒಳಗೊಂಡಿವೆ, ವಿಜ್ಞಾನ ಅಂತ ಸತ್ಯಗಳನ್ನ ಇನ್ನೊಮ್ಮೆ ಹೇಗೆ ಗಟ್ಟಿಗೊಳಿಸ್ತಾ ಇದೆ ಅಂತಕ್ಕಂಥ ವಾದಗಳನ್ನ ಕಟ್ಟತೊಡಗಿದ್ರು. ಇದು ಬಹಳ ದೊಡ್ಡ ಪರಂಪರೆಯಾಗಿ ಬೆಳೆಯಿತು. ಮುಂದಿನ ಕಂತುಗಳಲ್ಲಿ ವಿಜ್ಞಾನ ಹೇಗೆ ವಿಕಾಸಗೊಂಡಿತು ಅನ್ನೋದನ್ನ ತಿಳಿಯೋಣ. ಹಾಗೆಯೇ ಈ ಹುಸಿ ವಿಜ್ಞಾನದ ನೋಟಗಳನ್ನ ಹೇಗೆ ಮುರಿಯುತ್ತೆ ಅನ್ನೋದು ಕೂಡ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.